ಅಯ್ಯ ಅದು ಹೋಯ್ತಾರ ಜೊತೆ ಜಾಯ್ನ್ ಆಯಿತು. ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತಿರೋದು ಚನ್ನಪಟ್ಟಣ ತಾಲೂಕು ಹಾಸನ ಜಿಲ್ಲೆ. ಈ ಒಂದು ಲೊಕೇಶನ್ನು ತಗಡೂರು ಮೈಸ್ ನಿಯರ್ ಬರುತ್ತೆ. ಆಮೇಲೆ ಹೇಳ್ತೀನಿ ಲೊಕೇಶನ್ ಯಾವುದಂತ ನಂಗೆ ಅಷ್ಟು ಗೊತ್ತಿಲ್ಲ. ಸೊ ಇದು ನೋಡಿ, ನಿಮ್ಗೆ ಕಾಣಿಸ್ತಿದ್ಯಾ? ಝೂಮ್ ಮಾಡಿ ತೋರಿಸಿ ನೋಡಿ. ಇದೊಂದು ಅಮೃತ್ ಮಹಲ್ ತಳಿ. ಸೊ ಅಮೃತ್ ಮಹಲ್ ತಳಿನ ನೋಡೋಣ, ಎಷ್ಟು ದನಗಳಿದೆ, ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಬನ್ನಿ ನೋಡೋಣ. ಸ್ನೇಹಿತರೆ ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಬಸವಣ್ಣ ನೋಡಿ, ಅಲ್ಲಿ ಹಿಂದೆ ನಿಮಗೆ ಈ ಕಡೆ ಬನ್ನಿ ನೋಡಿ, ಅಲ್ಲಿ ನಿಮಗೆ ಹಿಂದೆ ದನಗಳ ಅಮೃತ್ ಮಹಲ್ ಕಾಣಿಸ್ತಾ ಇದೆ. ಅದಕ್ಕೆ ಮುಂಚಿತವಾಗಿ ಒಂದು ಇಲ್ಲಿ ಬಸವಣ್ಣನ ಮಾಡಿದ್ದಾರೆ. ಫಸ್ಟ್ ನಾವು ಬಸವಣ್ಣನ ಕೈ ಮುಗಿಯೋಣ. ಕೈ ಮುಗಿದು ಇಲ್ಲಿಂದ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೊಕೇಶನ್ ತುಂಬ ಚೆನ್ನಾಗಿದೆ ನೋಡಿ. ಇದು ಅಮೃತ್ ಮಹಲ್ ತಳಿ ಸಂವರ್ಧನಾ ಉಪಕೇಂದ್ರ. ಇದು ಬಂದು ರಾಯಸಂದ್ರ ಅಂತ ಹೇಳಿ ಚನ್ನಪಟ್ಟಣ ತಾಲೂಕಲ್ಲಿರೋದು. ಈ ಕಡೆಯಿಂದ ಹಾಗೆ ತೋರಿಸಿದೆ, ಲೊಕೇಶನ್ ತೋರಿಸಿ ನೋಡಿ, ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ ತುಂಬ ಒಳ್ಳೆ ವ್ಯೂ ಇರ್ತಕ್ಕಂಥ ಜಾಗ. ಅಲ್ಲಿ ನಮ್ಮ ಅಮೃತ್ ಮಹಲ್ ತಳಿಗಳು ಕಾಣಿಸ್ತಾ ಇದೆ. ಹೋಗೋಣ, ನೋಡೋಣ ಎಷ್ಟೆಷ್ಟಿದೆ ಅಂತ. ಸರ್, ಈಗ ಇಲ್ಲಿ ಎಷ್ಟು ದನಗಳಿದೆ ಟೋಟಲ್? ಸರ್ 300 ಇದೆ. 5 ಬುಲ್ಸ್ಗಳಿದೆ ಸರ್, ಗಂಡು ಬುಲ್ಸ್. ಹೌದಾ? ಬ್ರೀಡಿಂಗ್ ಸರ್, ಬ್ರೀಡಿಂಗ್ ಬುಲ್ಸ್ 5 ಇದೆ. ಲೊಕೇಶನ್ ತುಂಬಾ ಚೆನ್ನಾಗಿದೆ, ಇಷ್ಟ ಆಯ್ತು. ಹಾಂ ಸರ್. ಹಾಗೇನೆ ದನಗಳನ್ನು ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಿದೆ ಸರ್. ಹಾಂ ಸರ್. ಕ್ಲೀನಾಗಿ ಮೇಂಟೈನ್ ಮಾಡಿದ್ರೆ ಸಖತ್ತಾಗಿ, ಖುಷಿ ಆಯ್ತು. ಹಾಂ ಸರ್. ಬೇರೆ ಇದು ಎಷ್ಟು ಎಕರೆ ಪ್ರದೇಶ ಇದೆ ಸರ್? 1500 ಚಿಲ್ಲರೆ ಇದೆ ಸರ್ ಇದು. ಅಲ್ಲ, ಎಕರೆ 1500 ಚಿಲ್ಲರೆ, 1500 ಎಕರೆ ಇದೆ ಸರ್ ಇದು. ಯಾವ್ದೊಂದು ಈ ಲ್ಯಾಂಡ್ ಅಮೃತ್ ಮಹಲ್. ಹೌದಾ? ಹಾಂ ಸರ್. ಸರ್, ಇವಾಗ ಇದು ಲೊಕೇಶನ್ ಚೆನ್ನಾಗಿದೆ, ಹಾಗೆ ದನಗಳು ತುಂಬಾ ಕ್ಲೀನ್ ಆಗಿ ಚೆನ್ನಾಗಿದೆ. ಹಾಂ ಸರ್. ಇದು ನೋಡಿ, ಇವ್ರು ನಮ್ಮ ಮಾವರಿಗೆ ತುಂಬಾ ಇಷ್ಟ ಆಯ್ತು. ಅವ್ರಿಗೆ ದನಗಳು, ಇವ್ರು ಹಳ್ಳಿಯಿಂದ ಬಂದಿರೋದ್ರಿಂದ, ಇಲ್ಲಿ ನೋಡಿ, ಹಳ್ಳಿಯಿಂದ ಬಂದಿರೋದ್ರಿಂದ ಹಳ್ಳಿಗಳನ್ನ ತುಂಬಾ ದನಗಳನ್ನ ತುಂಬಾ ಇಷ್ಟಪಡ್ತಾರೆ. ಸೊ ಹಂಗಾಗಿ ನಾನು ಕರ್ಕೊಂಡ್ಬಂದೆ. ಹಾಂ ಸರ್. ಮತ್ತೆ ಇದು ನೀವು ಇಷ್ಟೊಂದು ಕ್ಲೀನ್ನೆಸ್ ಎಲ್ಲ ಚೆನ್ನಾಗಿ ಮೇಂಟೈನ್ ಮಾಡಿದ್ರಲ್ಲ? ಹಾಂ ಸರ್. ಸೊ ಯಾವ ತರ ಮೇಂಟೈನ್ ಮಾಡ್ತೀರಾ ಕೆಲವೊಂದು ಡೀಟೇಲ್ಸ್ ಹೇಳಿ. ಹಾಂ ಸರ್, ಅಂದ್ರೆ ನಾವು ಬೆಳಿಗ್ಗೆ ಒಂದು 9ವರೆಗೆ ದನನ ಗ್ರೇಸಿಂಗ್ಗೆ ಬಿಟ್ಬಿಡ್ತೀವಿ ಸರ್, ಮೇಯಕ್ಕೆ. ಮತ್ತೆ ಇನ್ನ ಸಂಜೆ ಬರೋದು 5ರಿಂದ 5:30 ದನಗಳು ಬರ್ತವೆ. ಇನ್ನ ಮಾಮೂಲಿ ಶೆಡ್ ಒಳಗಡೆ ದನಗಳನ್ನ ಕೊಡ್ತೀವಿ. ಇನ್ನ ಬೆಳಿಗ್ಗೆ ಹೊತ್ತು ಮಾಮೂಲಿ ಕ್ಲೀನ್ ಬೆಳಿಗ್ಗೆ ಡೈಲಿ ಕ್ಲೀನ್ ಮಾಡ್ಕೊತೀವಿ ಸರ್ ಶೆಡ್ ನ. ಮೇಂಟೈನ್ ಮಾಡಕ್ಕೆ ಎಷ್ಟು ಜನ ಇದ್ದೀರಾ ಸರ್? ಮೇಂಟೈನ್ ಮಾಡಕ್ಕೆ ನಮ್ಮಲ್ಲಿ ಪಶುಪಾಲಕರು ಅಂತ ಒಂದು 7 ಜನ ಇದ್ದಾರೆ. ಒಬ್ರು ಡ್ರೈವರ್ ಇದ್ದಾರೆ. ನಮ್ಮ ತ್ರಿಮೂರ್ತಿ ಅಂತ ಇನ್ಸ್ಪೆಕ್ಟರ್ ಇದ್ದಾರೆ ಸರ್, ತ್ರಿಮೂರ್ತಿ. ಒಬ್ರು ಡಾಕ್ಟರ್ ಇದ್ದಾರೆ ಸರ್, ಡಾಕ್ಟರ್ ಭಾನುಪ್ರಕಾಶ್ ಅಂತ. ಪಶುಪಾಲಕರು ಅಂತ 7 ಜನ ಮೆಂಬರ್ ಇದ್ದಾರೆ ಸರ್. ಅವರು ಪಾಲನೆ ಪೋಷಣೆ ಮಾಡಕ್ಕೆ ಇದು ಮಾಡಿದೆ ಸರ್. ಮೇವೆಲ್ಲ ಹಾಕೋದು. ಕರುಗಳು ಎಷ್ಟಿದೆ ಸರ್? ಸರ್, ಕರುಗಳು ನಮ್ಮಲ್ಲಿ ಈಗ ಒಂದು 40 ಇದೆ ಸರ್ ಕರುಗಳು. ಅವು ಹೊರಗಡೆ ಬಿಡಲ್ಲ ಸರ್. ಆಲ್ಮೋಸ್ಟ್ ಅದಕ್ಕೆ ನಂಬರ್ ಎಲ್ಲ ಹಾಕಿ ಕಿವಿಗೆ ನಂಬರ್ ಹಾಕ್ತೀವಿ ಸರ್. ಅದೇ ಓಲೆ ಹಾಕ್ತಿದ್ರು. ಹಾ ಸರ್, ಅದು ಓಲೆ ಹಾಕಲ್ಲ ಸರ್, ನಂಬರ್ ಹಾಕ್ತೀವಿ ಸರ್. ಕರುಗಳು ನೋಡೋಣ. ಹಾ ಸರ್, ಕರುಗಳು ನೋಡೋಣ. ನಾವು ಯಾವ ಕಡೆ ಹೋಗ್ತೀವಿ ಆ ಕಡೆ ಬರ್ತಾ ಇದೆ, ನೋಡ್ಲಿಕ್ಕೆ ಖುಷಿ ಆಗುತ್ತೆ ಸರ್. ಇವು ಕರು ಹಸ್ಕೊಳ್ಳೋ ಸರ್. 15 ಕರು ಹಸ್ಗಳಿದಾವೆ. ಇವನ್ನ ನಾವು ಹೊರಗಡೆ ಬಿಡಲ್ಲ ಸರ್. ಇವು ಮಿನಿಮಮ್ 1 ವರ್ಷ ಮೇವೆಲ್ಲ ತಿಂದು ನೀರೆಲ್ಲ ಕುಡಿಬೇಕು. ಆ ಲೆವೆಲ್ಗೆ ರೇಂಜ್ ಅಲ್ಲಿ ತಂದು ಹೊರಗಡೆ ಬಿಡ್ತೀವಿ ಸರ್. ನಂಬರ್ ಹಾಕಿ ಟಿ ಎಲ್ಲ ಮಾಡಿ ಹೊರಗಡೆ ಬಿಡ್ತೀವಿ ಸರ್. ಅಕಸ್ಮಾತ್ ಇವು ಹೊರಗಡೆ ಬಿಟ್ರು ಹೌದು ಸರ್. ನೀಟಾಗಿ ಮೇಂಟೈನ್ ಮಾಡಿದ್ದೀರಾ? ಹಾ ಸರ್. ನೋಡಿ ಸರ್, ಶೆಡ್ ಎಲ್ಲ ನೀಟಾಗಿದೆ. ಡೈಲಿ ಸರ್ ಡೈಲಿ ಕ್ಲೀನ್ ಮಾಡ್ತೀವಿ ಸರ್, ಡೈಲಿ ಕ್ಲೀನ್. ಹಾ ಸರ್, ಇದು ಮೇವು ಲ್ಯಾಂಡ್ ಸರ್. ಇದು ಎಷ್ಟು ಮಾಡಿದೆ ಸರ್ ಮೇವು? ಸರ್ ಹಸಿರು ಮೇವು ಒಂದು 10 ಎಕರೆ ಇದೆ ಸರ್. ನೇಪಿಯರು 10 ಎಕರೆ ಇದೆ ಸರ್. ಈಗ ನಾವು 1-2 ದನ ಸಾಕಿದ್ರೆ ಮೇವು ಹದಾಡ್ತಾ ಇರ್ತೀವಿ. ಹೌದು ಸರ್. ಸರ್ ಡೈಲಿ 3 ಟ್ರ್ಯಾಕ್ಟರ್ ಮೇವು ಹಾಕ್ತೀವಿ ಸರ್. ಓಕೆ, ನೈಟು. ಹೌದಾ? ಹಾ ಸರ್. ಕಟ್ ಮಾಡೋ ಮಿಷನ್? ಹಾ ಸರ್, ಚಾಪ್ ಮಾಡಿ ಹಾಕ್ತೀವಿ ಸರ್. ಜೋಳ ಮತ್ತು ಸರ್ ರಾಗಿ ಡ್ರೈ ಫಾಡ್ ಇದೆ ಸರ್. ಡ್ರೈ ಫಾಡ್ ಇದೆ, ಒಂದು 300 ಪಿಂಡಿ ರಾಗಿ ಬಂದಿದೆ. ಲೊಕೇಶನ್ ಮಾತ್ರ ಸೂಪರ್ ಆಗುತ್ತೆ. ಹಾಂ ಸರ್, ತುಂಬಾ ಚೆನ್ನಾಗಿದೆ ಲೊಕೇಶನ್. ಒಳ್ಳೆ ಜಾಗದಲ್ಲಿ. ಅದು ಅಮೃತ್ ಮಹಲ್ ಸುಮಾರು ಜನ ನೋಡ್ಬೇಕು ಅಂತ ಇರ್ತಾರೆ. ಹಾಂ ಸರ್.
ಅದೇ ಅಲ್ಲಿ ಅಮೃತಮಾಲ್ ಎಲ್ಲಿ ಹರಾಜ್ ನಡೆಯುತ್ತೆ ಬೀರೂರಲ್ಲಿ ನಾನು ಒಂದ್ 2 ಸಲ ವಿಡಿಯೋ ಮಾಡಿದ್ದೀನಿ ಸರ್. ಹಾ ಸರ್. ನಿಮ್ಮ ಅಮೃತಮಾಲ್ ತಳಿಗಳು So, ಜನಗಳಿಗೆ ನೋಡ್ಬೇಕು ಅಂತ ಅಂದ್ರೆ ಅಮೃತಮಾಲ್ ತಳಿನ ಹೌದು ಸರ್. ಹರಾಜ್ ಹೋಗಲ್ಲ ಬೀರೂರಿಗೆ ಬರ್ಬೇಕು. ಹಾ ಸರ್. ಅದನ್ನ ನಾನು ನಂಬರ್ ಹಾಕ್ತೀನಿ, ಅದು ಬೀರೂರದ ನಂಬರ್ ಇದೆ. ಹಾ ಸರ್. ನಾವು ಶೈಲೇಜ್ ಬ್ಯಾಗ್ ಅಂತ ನೋಡಿದೀವಿ, 1-2 ಸಿಮೆಸ್ ಹಾಕಿರೋರು. ಸೊ ಇಲ್ಲಿ 100 ಹಸುಗಳು ಇರೋದ್ರಿಂದ ಆ ದನಗಳಿಗೆ ಮೇವನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಇದೊಂದು ಶೈಲೇಜ್ ಗುಂಡಿ ಮಾಡಿದ್ದಾರೆ. ನೋಡಿ ಎಷ್ಟು ಇಡ್ಸ್ಬೋದಂತ, ಬಾವಿ ಇದ್ದಂಗಿದೆ, ಚೆನ್ನಾಗಿದೆ. ಇದು ಸರ್ ಸರ್ ಇದು ಸೈಲೇಜ್ 1 ಪಿಟ್ಟು ಇದೆ ಸರ್. 1 ಪಿಟ್ ಖಾಲಿಯಾಗಿದೆ. ಒಂದು 150 ಟನ್ನು ಸೈಲೇಜು ನಮ್ಮಲ್ಲಿ ಸ್ಟೋರ್ ಮಾಡ್ತೀವಿ ಸರ್. 150 ಟನ್ನು. ಹಾಂ ಸರ್. ಬೇಸಿಗೆ ಟೈಮಲ್ಲಿ ಮೇವು ಹಾಕ್ತೀವಿ ಸರ್. ಸಾಲ್ಟೇಜ್ ಬಂದರೆ ಮೇವ. ಇವಾಗೆಲ್ಲ ಪ್ರತಿದಿನ ಹಸಿರು ಮೇವೆ ಹಾಕ್ತೀರಾ? ಹಸಿರು ಮೇವೆ ಸರ್. ಗ್ರೇಸಿಂಗ್ ಲೈಟ್ ಇದೆಯಾ ಸರ್, ಮೇಯ್ಕೊಂಡು ಬರ್ತಾವೆ ಸರ್, ಏನು ತೊಂದರೆ ಇಲ್ಲ ಮೇವಿಗೇನು. ಸರ್ ಈಗ ದನಗಳನ್ನ ಮೇವು ಬಿಡ್ತಾರಲ್ಲ? ಹಾಂ ಸರ್. ಈಗ ನೀರಿಗೆ ತೋರಿಸಿ ನೆಕ್ಸ್ಟ್ ಈಗ ಮೇವು ಮೇಯ್ಸಕ್ಕೆ ಹೋಗ್ತಾರೆ ಸರ್ ಈಗ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಂ ಸರ್. ಎಲ್ಲರೂ ಈ ವಿಡಿಯೋನ ಇಷ್ಟಪಡ್ತಾ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ. ತುಂಬ ಚೆನ್ನಾಗಿದೆ ನಮ್ಮ ಅಮೃತಮಾಲ್ ತಳಿಯ. ನೋಡಿ ಹಸು ದನಗಳೆಲ್ಲ ನೀರಿಗೆ ಬರ್ತಾ ಇದೆ. ಒಂದು ಬ್ಯಾಚಲ್ಲಿ ಎಷ್ಟು ದನ ಬಿಡ್ತೀರಾ ಸರ್? ಒಂದು ಬ್ಯಾಚಲ್ಲಿ ಸರ್ 150 ಇದಾವೆ ಸರ್. ಅಂದರೆ 2 ಪಾಲು ಇದ್ದಾವೆ ಸರ್. ಒಂದು ಕರಿನ ಪಾಲು, ಒಂದು ಬರಡ್ ಪಾಲು ಅಂತ. ಸರ್ ಬನ್ನಿ ಸರ್, ಹಂಗೆ ಒಂದು ವ್ಯೂ ಸರ್. ಏ ಕಾಳಿಂಗ, ಹೇ ಹೌದು. ಸಿಟಿಲಿ ಇರೋದು ತುಂಬಾ ಇಷ್ಟಪಡ್ತಾರೆ. ನೋಡಿ ಲೊಕೇಶನ್ ನೋಡಿ ಹೆಂಗಿದೆ, ಗಿಡಗಳು, ಮೇವು, ಇಷ್ಟೊಂದು ದನಗಳನ್ನ ಸಾಕೋದಿಕ್ಕೆ ಈ ತರ ಮೇವು ಮತ್ತೆ ಒಳ್ಳೆ ಈ ತರ ಗುಡ್ಡಗಾಡು ಪ್ರದೇಶ ಇದ್ರೆ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಮ್ಮ ಅಮೃತಮಾಲ್ ಅವರು ಒಳ್ಳೆ ಜಾಗನ ಸೆಲೆಕ್ಟ್ ಮಾಡಿದ್ದಾರೆ. ಇದು ನಮ್ಮ ಜಿಲ್ಲೆಯಲ್ಲಿ ಇದೆ ಅಂತ ನಮಗೂ ಖುಷಿ ಆಯಿತು. ಸೊ ನಂಗೆ ಗೊತ್ತಿರಲಿಲ್ಲ, ನಮ್ಮ ಸ್ನೇಹಿತರು ಜಗದೀಶ್ ಅಂತ ಅವ್ರು ಹೇಳಿದ್ರು, ಅವ್ರಿಗೆ ಕೂಡ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ. ನೋಡಿ ಎಷ್ಟೊಂದು ಮೇವು, ಒಂದೆರಡು ದನ ಸಾಕೋದೇ ಕಷ್ಟ, ಅಂಥದ್ರಲ್ಲಿ ಇಷ್ಟೊಂದು ದನ ಮೇಂಟೈನ್ ಮಾಡ್ಬೇಕಂದ್ರೆ ತುಂಬ ಮೇವು ಇರಬೇಕು. ಸುಮ್ಮನೆ ಹಳ್ಳಿ ಅಂತ ಹೇಳೋದಲ್ಲ ಅಲ್ಲ ಸರ್. ಹಿಂಗೆ ಇಟ್ಕೊಳ್ಳಿ, ನಾನು ಹಾಕ್ತೀನಿ. ಬನ್ನಿ ಹಂಗೆ ಸ್ವಲ್ಪ ದರ. ಸ್ನೇಹಿತರೆ ನೋಡಿ, ತುಂಬ ಖುಷಿ ಆಯಿತು ಈ ಒಂದು ದನಗಳ ಅಮೃತಮಾಲ್ ಸಾಕಾಣಿಕೆ ನೋಡಿ ಖುಷಿ ಆಯಿತು. ನಾವು ಹಳ್ಳಿಲಿ ಹುಟ್ಟಿರೋದ್ರಿಂದ ನಮಗೇನು ಭಯ ಇಲ್ಲ, ಯಾಕೆಂದ್ರೆ ಸ್ವಲ್ಪ ಅವು ಆಯೆಲ್ಲ ಅಷ್ಟೊಂದು ಬೇಗ ಅಂತ ನಮ್ಗೆ ಗೊತ್ತು. ಜೊತೆಗೆ ನಮ್ಮ ಪಾಲಕರು ಅಮೃತಮಾಲ್ ಪಾಲಕರು ಇಲ್ಲಿದ್ದಾರೆ, ಅವ್ರ ಜೊತೆ ನಾವು ಸಪೋರ್ಟ್ ಮಾಡ್ಕೊಂಡು ವೀಡಿಯೋ ಮಾಡಿದ್ದಕ್ಕೆ ಇವರೆಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡಿದರು. ಸೊ ಎಲ್ಲರೂ ನಮ್ಮ ಕಡೆಯಿಂದ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ಧನ್ಯವಾದಗಳು. ವ್ಯೂನು ತುಂಬ ಚೆನ್ನಾಗಿದೆ, ಮತ್ತು ಜಾಗನೂ ಚೆನ್ನಾಗಿದೆ, ಅಮೃತಮಾಲ್ ತಳಿಗಳು ಚೆನ್ನಾಗಿದೆ. ನೋಡಿ ಅಲ್ಲಿ ವೈಟ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಸರ್, ಅಲ್ಲಿಡಿ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದೆ. ಈ ಥರ ಕ್ಲೀನ್ ಮೇಂಟೈನ್ ಮಾಡ್ಬೇಕಂದ್ರೆ ಯಾರಿಗೂ ನಿಜವಾಗ್ಲೂ ಒಂದೊಂದು ದನ ಸಾಕೋದೇ ಕಷ್ಟ. ಸೊ ಇದೆಲ್ಲ ನೋಡಿ ನಮ್ಗೆ ಖುಷಿ ಆಯಿತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಅಮೃತಮಾಲ್ ತಳಿಗಳು ನೋಡಿ ಎಷ್ಟೊಂದಿದೆ. ಸೊ ಅದ್ರ ಜೊತೆ ನಾವು ನಿಂತಿದ್ದೀವಿ ಧೈರ್ಯವಾಗಿ. ಸೊ ತುಂಬ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ರಾಣಿನೂ ತುಂಬ ಚೆನ್ನಾಗಿದ್ದಾಳೆ. ನಮಸ್ಕಾರ ಮಾಡ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ. ಹಾಗೇನೆ ತುಂಬ ಇಷ್ಟ ಆಯಿತು ಅಂತ ಈ ವಿಡಿಯೋನ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ದಯವಿಟ್ಟು ಶೇರ್ ಮಾಡಿ, ಹಾಗೆ ನೋಡಿ ನಮ್ಮ ಅಮೃತಮಾಲ್ ತಳಿನ ಬೆಳೆಸಿ. ಎಲ್ಲರೂ ಈ ಥರ ನಾಟಿ ಹಸುಗಳನ್ನ ಸಾಕೋದಕ್ಕೆ ಅಮೃತಮಾಲ್ ತಳಿಗಳು ಮತ್ತು ವಿಧ ವಿಧವಾದಂಥ ನಾಟಿ ಹಸುಗಳನ್ನ ಸಾಕಿ, ಹಸುಗಳನ್ನ ಸಾಕಿ ಈ ಥರ ನಮ್ಮ ಒಂದು ಹಿಂದೂ ಸಂಸ್ಕೃತಿನ ಉಳಿಸಿ ಬೆಳೆಸಿ. ಹಲೋ ಸರ್, ಥ್ಯಾಂಕ್ ಯು. ನೋಡಿ ಈ ಥರ ಈ ಹಸು ಸೆಡ್ ಪಕ್ಕದಲ್ಲೇ ಒಂದು ಕೆರೆ ಇದೆ. ಸೊ ಈ ಕೆರೆಗೆ ತುಂಬಿದ್ರೆ ತುಂಬ ಚೆನ್ನಾಗಿ ನೀರಿರುತ್ತೆ. ಸೊ ಈ ಒಂದು ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ.
ದನಗಳನ್ನ ಸಾಕೋದಕ್ಕೆ ಒಳ್ಳೆ ಲೊಕೇಶನ್ನ ಅಮೃತ್ ಮಾಲ್ನವರು ಪ್ಲ್ಯಾನ್ ಮಾಡಿದ್ದಾರೆ. ಇದು ನೋಡಿ ನಮ್ಮ ಯೂಟ್ಯೂಬಲ್ಲಿ ತೋರಿಸೋದಕ್ಕೆ ನಮಗೂ ಖುಷಿ ಆಯಿತು. ಸೊ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲ್ ಸ್ನೇಹಜೀವಿ ಮಂಜೇಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಅಮೃತ್ ಮಾಲ್ ತಳಿ ಎಲ್ಲ ಕಡೆಯೂ ತುಂಬ ಹೆಚ್ಚು ಬೆಳಿಬೇಕು. ಸೊ ಹಾಗಾಗಿ ಇದೊಂದು ಹರಾಜು ಪ್ರಕ್ರಿಯೆ ನಡೆಯುತ್ತೆ, ಅದನ್ನು ತಿಳ್ಕೊಂಡು ನಾನು ನಿಮಗೆ ಡೇಟ್ನ ಹಾಕ್ತೀನಿ. ಎಲ್ಲರಿಗೂ ಧನ್ಯವಾದಗಳು.